ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬೆಳಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಬೆಳಗಿನ ವೆದರ್ ಯಾವ ರೀತಿ ಇದೆ ಅಂತ ಹೇಳಿ. ಫುಲ್ ಮಂಜುನೇ ಇದೆ. ಇದರಲ್ಲಿ ಮಕ್ಕಳು ಒಳಗಡೆ ಏನು ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಇದೇ ಮಂಜು ಚಳಿಯಲ್ಲಿ ಸರ್ ಕ್ಲಾಸ್ ಕಲಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅದು ಬೆಳಗಿನ ಜಾವ 10 ಗಂಟೆ 10:30 ಆಗಿದೆ. ಅವ್ರು ಬಂದು ಕಲಿಸ್ತಾ ಇದ್ದಾರೆ ಮೈರಂಗೆ. ಮೈರಾ ಸ್ವಲ್ಪ ತರಲೆ ಜಾಸ್ತಿ. ಅವಳು ಬೇಗ ಕಲೀಲಿಕ್ಕೆ ಇದು ಮಾಡ್ತಾಳೆ. ಆದ್ರೂ ಕೂಡ ಸರ್ ಮಾತ್ರ ಇವಳಿಗೆ ಭಾಳ ಕೋಶಿಶ್ ಮಾಡಿ ಕಲಿಸ್ತಾ ಇದ್ದಾರೆ. ತುಂಬ ದೊಡ್ಡ ಸಾಂಗ್ ಕಲಿಸ್ತಾ ಇದ್ದಾರೆ ಇವಳಿಗೆ. ಸಣ್ಣದ ಬರ್ಡೇ ಸಾಂಗು ಕೂಡ ಕಲಿಸಿದ್ದಾರೆ, ಅದನ್ನು ಕೂಡ ಬಾರಿಸ್ತಾಳೆ ಮೈರಾ. ಅದಾದಮೇಲೆ ಇವಾಗ ದೊಡ್ಡ ಸಾಂಗು ಕೂಡ ಕಲಿಸ್ತಾ ಇದ್ದಾರೆ, ಅದು ಸ್ಕೂಲಿಂದು. ಬಾರಿಸ್ತಾ ಇದ್ದಾಳೆ, ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದಾಳೆ, ಸಣ್ಣವಳಲ್ವಾ. ಆದರೂ ಇವಳು ಕ್ಯಾಚ್ ಮಾಡಿ ಕಲಿತಾ ಇದ್ದಾಳೆ. ಅದು ಒಂದು ತುಂಬ ಖುಷಿ ಅನಿಸುತ್ತೆ. ಪೂಜಾ ಕೂಡ ಅಲ್ಲಿ ಗಿಟಾರ್ ಬಾರಿಸ್ತಾ ಇದ್ದಾಳೆ, ಅವಳದು ಬೇರೆ ಇದು ಮಾಡ್ತಾ ಇದ್ದಾರೆ ಅವರು. ಅದಾದಮೇಲೆ ಅದೇ ಗ್ಯಾಪಲ್ಲಿ ಸ್ವಲ್ಪ ಬಿಸಿಲು ಬಂತು ಅಂದರೆ ಬಟ್ಟೆ ಒಣ ಹಾಕೋದನ್ನೇ ಒಂದು ದೊಡ್ಡ ಕೆಲಸ ಇಲ್ಲಿ. ಸ್ವಲ್ಪ ಬಿಸಿಲು ಬಂದರೆ ಕೂಡ ಒಂಥರ ಖುಷಿ ಅನಿಸುತ್ತೆ. ಯಾಕಪ್ಪ ಅಂದರೆ ಬಟ್ಟೆ 2-3 ದಿನದ ಹಾಗೆ ತಣ್ಣಗೆ ಇರುತ್ತಲ್ವ, ಹಸಿ ಸ್ಮೆಲ್ಲು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಗ್ಯಾಪಲ್ಲಿ ಬಿಸಿಲು ಬರೋದೇ ಕಾಯ್ತಾ ಇರ್ತೀವಿ. ಅದಾದಮೇಲೆ ಸಾಯಂಕಾಲ ಏನಾದರೂ ತಿಂಡಿಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ಪಾವ್ ತಂದಿದ್ದರು. ಹಾಗಾಗಿ ಅದರದ್ದು ಪಾವ್ ಬಜ್ಜಿ ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕೆ
ವಡಾಪಾವ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಮಕ್ಕಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಮೈರಾ ಕೂಡ ಇದು ಮಾಡುವಾಗಲೇ ತುಂಬ ಕ್ಯೂರಿಯಾಸಿಟಿ ಅವಳಿಗೆ, ಅಮ್ಮ ನಾನು ಬೇಗ ಮಾಡು ಅಂತ ಅನ್ನೋಳು. ಕೊಡ್ತೀನಿ ತಡಿಯಮ್ಮ ಮಾಡ್ತೀನಿ ಅಂತ ಹೇಳಿ ಲಾಸ್ಟಿಗೆ ಈ ಥರ ಬಂತು ವಡಾಪಾವು. ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಾತ್ರ. ಟೇಸ್ಟು ಕೂಡ ಹಾಗೆ ಚೆನ್ನಾಗಿತ್ತು. ಮೈರಾ ಕೂಡ ಇದು ತುಂಬ ಚೆನ್ನಾಗಿದೆ ಅಮ್ಮ, ನನಗೆ ಸ್ಕೂಲ್ ಟಿಫನ್ ಬಾಕ್ಸಲ್ಲೂ ಮಾಡಿಕೊಡು ಅಂತ ಕೇಳೋಳು. ನೋಡಿ ಮೈರಾ ಯಾವ ರೀತಿ ತಿಂದು ರಿಯಾಕ್ಷನ್ ಅವಳದು. ಬಿಸಿ ಇತ್ತು ಸ್ವಲ್ಪ. ತುಂಬ ಇಷ್ಟಪಟ್ಟಳು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.